ಬೆಳಗಿಸಿದ್ವಿ, 36 ದೀಪಗಳನ್ನು ಬೆಳಗಿಸಿ ಎಲ್ಲರೂ ಕೂಡ ಶುಭವನ್ನು ಹಾರೈಸಿದ್ರು. ಮಧ್ಯೆ ಈ ಒಂದು ಮಂಗಲ ಕಾರ್ಯ ಆಗ್ಬೇಕಂತ ಹೇಳಿ ನಿನ್ನೆ ರಾತ್ರಿನೇ ಮೈಸೂರಿನಿಂದ ಬಂದಿದ್ದಾರೆ. ಅವರು ಬಹಳ ಯುವಕರಿದ್ದಾರೆ. ಈಗ ಹೆಚ್ಚಿನದಾಗಿ ಈ ಒಂದು ಕಾರ್ಯದಲ್ಲಿ ಅವರು ಸಾಧನೆಯನ್ನು ಮಾಡಬೇಕನ್ನುವಂತ ವಿಚಾರವನ್ನು ಯಾವತ್ತೂ ಗುರುಗಳ ಮಾರ್ಗದರ್ಶನದಲ್ಲಿ ವಾಸ್ತುಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಅವರು ಈ ಕಾರ್ಯವನ್ನ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ, ಕೆಲಸದ ಅಭ್ಯಾಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಮಠ ನಾವು ಆಗ್ಲೇ ಹೇಳಿದ್ವಿ, ಇದರಿಂದ ಬಿಡುಗಡೆ ಹೊಂದಾನ ಅಂತಂದ್ರೆ ಬಿಡುಗಡೆ ಆಗ್ಲಿಲ್ಲ. ಮಹಾಸನ್ನಿಧಿಯವರಿಗೆ ಹೇಳಿದ್ವಿ, ಸಾಕು ಒಂದ್ ಕಡೆ ಇರ್ತೀವಿ, ಇಲ್ಲಿ ಯಾರಾದ್ರೂ ಬೇರೆ ಸಾಧಕರಿಗೆ ಅವಕಾಶ ಮಾಡಿಕೊಡ್ರೆ 2 ವರ್ಷ ಪೂರ್ಣ ಆಯ್ತು ಅಂತ, ಇಲ್ಲ ನೀವೇ ಮುಂದುವರಿಬೇಕಂತ ಹೇಳಿ ಮತ್ತೊಂದು ಆದೇಶ ಮಾಡಿ ಅವರು ಅವಕಾಶವನ್ನು ಕೊಟ್ಟಿದ್ದಾರೆ. ಸುಮ್ಮನೆ ಕೊಟ್ಟರೆ ಉಪಯೋಗ ಬರಂಗಿಲ್ಲ, ನಿತ್ಯ ನೀರಾದ್ರೆ ಪ್ರಯೋಜನ ಬರಂಗಿಲ್ಲ, ಹರಿತಾ ಇರಬೇಕು, ಏನಾದರೂ ಕೆಲಸವನ್ನು ಮಾಡಬೇಕು ಅನ್ನೋ ಸಂಕಲ್ಪದೊಂದಿಗೆ ಈಗಾಗಲೇ ಈ ಮಠ ನಮ್ಮ ಪೂಜ್ಯರು ನಿರ್ಮಾಣ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಹಳೆ ಮಠವನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡಬಹುದು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ನಮ್ಮ ಇಂಜಿನಿಯರ್ ಅವರು ಒಳ್ಳೆಯ ರೀತಿ ಒಳಗದನ್ನ ನಕ್ಷೆಯನ್ನ ರೆಡಿ ಮಾಡಿದ್ದಾರೆ. ಎಲ್ಲ ದೈವಗಳೇನಿದಾವಲ್ಲ, ಎಲ್ಲ ರೇಣುಕರು, ವೀರಭದ್ರ ಸ್ವಾಮಿ, ಚೌಡೇಶ್ವರಿ ಮುಂದಿನ ದಿನಗಳಲ್ಲಿ ನಮ್ಮ ಈಗಿರ್ತಕ್ಕಂಥ ಸಭಾಭವನಕ್ಕೆ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಗದ್ದಿಗೆ ಮತ್ತು ಎಲ್ಲವೂ ಕೂಡ ಒಂದೇ ತೆರನಾಗಿ ಅಲ್ಲಿ ಸ್ಥಾಪನೆ ಆಗ್ತದೆ. ಮುಂದೆ ಒಂದು ಕಲ್ಯಾಣಿ, ಒಂದು ಧ್ಯಾನಾಸಕ್ತವಾಗಿರ್ತಕ್ಕಂಥ ಪರಮೇಶ್ವರನ ಮೂರ್ತಿಯಲ್ಲಿ ಆಗ್ತದೆ. ಸುತ್ತ ಕೋಟೆಯ ಆಕಾರವಾಗಿ ಅಲಂಕಾರಗೊಳ್ತಾ ಇದೆ. ಅದ್ರ ಜೊತೆಗೆ ಈ ಒಂದು ಮಠ ಏನಿರ್ತಲ್ಲ, ಆ ಕಡೆ ಈ ಕಡೆ ಇರ್ತಕ್ಕಂಥ ಭಾಗವನ್ನು ತೆಗೆದುಬಿಟ್ಟು ಹಿಂದಿನ ಭಾಗದಲ್ಲೂ ಕೂಡ ಶುಚಿ ಮಾಡಿ ಈ ಮಠಕ್ಕೂ ಮತ್ತೆ ಮಧ್ಯದಲ್ಲಿ ಕಟ್ತಾ ಇರ್ತಕ್ಕಂಥ ಮಠಕ್ಕೆ ಆ ಕಡೆ ಈ ಕಡೆ ಮತ್ತೆ ಹಿಂದೆ 5 ಅಡಿ ಗ್ಯಾಪನ್ನ ಜಾಗವನ್ನು ಬಿಟ್ಟು ಮಠವನ್ನು ನಿರ್ಮಾಣ ಮಾಡ್ತೀವಿ. ಇದು ಯಾವುದು ಕೂಡ ಮುಟ್ಟಂಗಿಲ್ಲ. ನಮ್ಮ ಪೂಜ್ಯರು ಏನ್ ಮಾಡಿದ್ದಾರೆ ಇದೆ ಇದ್ದು ಇದ್ರ ಮೇಲ್ಭಾಗದಲ್ಲಿ RCC ಬರ್ತದೆ, ಎಲ್ಲ ಒಂದೇ RCC ಬಂದ್ಬಿಡ್ತದೆ. ಇದೆಲ್ಲ ಓಪನ್ ಹಿಂದೆ ಅಡಿಗೆ ಮನೆ ಬರ್ತದೆ, ಸ್ಟೋರ್ ರೂಮ್ ಬರ್ತದೆ, ಭಕ್ತರಿಗಲ್ಲಿ ಶೌಚಾಲಯಗಳು ಬರ್ತವೆ, ಇಲ್ಲಿ ಒಂದು 4 ಗೆಸ್ಟ್ ರೂಮ್ ಬರ್ತವೆ. ಆಮೇಲೆ ಆ ಕಡೆಗೆ ಇಲ್ಲಿ ಸೇವಾ ಮಾಡುವಂಥವ್ರಿಗೆ ರೂಮ್ ಇರ್ತದೆ, ಪೂಜಾರ ಮಂದಿರ ಇರ್ತದೆ. ಇವೆಲ್ಲವನ್ನು ಮಾಡ್ಕೊಂಡು ಇದನ್ನು ಊಟದ ಹಾಲಾಗಿ ಮಾಡ್ತೀವಿ ಇದನ್ನ.